ಇನ್ನೇನು ಬಂದಿಲ್ಲ, ಎಲ್ಲರದು ಬೆಂಬಲ ಸಿಕ್ಕದ. ಈ ವರ್ಷ ಅವಸರ ಆಗ್ತದೆ, ಒಂದೇ ತಿಂಗಳು ಉಳಿತು. ಹೂವಿಂದ ಅಂತ ಈ ವರ್ಷ ಹೂವಿಂದು, ಮುಂದಿನ ವರ್ಷ ನಿಜವಾದ ರಥ ಬರಲಿ ಅಂತ. ಆಗ ಈಗ ಎಲ್ಲ ಶರಣ ಬಂಧುಗಳೇ, ಈ ಸೇರಿ ತಾವೆಲ್ಲ ಒಟ್ಟು ಭಾಳ ಹರ್ಷದಿಂದ ಆನಂದದಿಂದ ಹಲವಾರು ಸಲಹೆಗಳನ್ನು ನೀಡಿದ್ದೀರಿ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಹೇಳಿ. ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಅಪ್ಪುಗಳದು ಸುಮಾರು ದಿನ ಹಿಡಿದು ಅಪ್ಪುಗಳು ದೂರದೃಷ್ಟಿ, ಅವ್ರ ಕಳಕಳಿ, ಅವ್ರ ವಿಚಾರ, ಅವ್ರು ಏನೇ ಮಾಡ್ತಾರ ಮುಂದಿನವರಿಗೆಲ್ಲ ಅದು ಸನ್ಮಾರ್ಗ ಇದೆ. ಅದು ಒಂದು ಅದೇ ಒಂದು ರೀತಿ ನಮಗೆ ದಾರಿ ದೀಪ ಇದೆ, ಅದೇ ಒಂದು ನಮಗೆ ಬೆಳಕಿದೆ. ಆ ಒಂದು ಕಳಕಳಿ ಅಪ್ಪವ್ರ ಮೈ ತುಂಬ ತುಂಬಿಕೊಂಡಿದ್ದಾರೆ. ಅವರು ಸುಮಾರು ವರ್ಷದಿಂದ ಬಹುತೇಕ ನಮ್ಮ ನಾಡಿನಲ್ಲಿ ಸಾಕಷ್ಟು ಜಾತ್ರೆಗಳು ನಡೀತಾವೆ. ವಚನ ಜಾತ್ರೆ ಅಂತಕ್ಕಂಥದ್ದು ನಡೆಯೋದು ಏಕೈಕ ಅಂದ್ರೆ ಅದು ಭಾಲ್ಕಿಯಲ್ಲೇ ನಡೀತದೆ. ಅದನ್ನ ಇನ್ನಿಟ್ಟು ಜನಪರ ಜೀವಪರ ಅದು ಹೆಚ್ಚಿಸ ಸಲುವಾಗಿ ಅದೊಂದು ವಚನ ರಥೋತ್ಸವ ಮಾಡ್ಬೇಕಂತಕ್ಕಂಥ ಸಂಕಲ್ಪ ಅಪ್ಪವ್ರದ್ದು ಸುಮಾರು ದಿನ ಹಿಡಿದು ಇದೆ. ಹೀಗಾಗಿ ಆ ಒಂದು ರಥಕ್ಕೆ ತಮ್ಮ ಸಲಹೆಗಳು ಭಾಳ ಚಲೋ ಸಲಹೆಗಳು ಕೊಟ್ಟಿರಿ. ಅಪ್ಪವ್ರು ಆರಂಭದಲ್ಲೇ ಹೇಳಿದ್ರು, ನಾವು ಒಬ್ರಿಗೆ ಹೇಳಿದ್ರು ಒಬ್ಬರೇ ಮಾಡಿಸ್ಬೋದು, ಆದ್ರೆ ಅದಕ್ಕೆಲ್ಲರದು ಒಂದು ಎಷ್ಟಾದರೂ ದಾಸೋ ಬೀಳಿ ಅಂತ ತಿಳ್ಕೊಂಡು ಅದಕ್ಕೆ ಮೋರೆಯವರು ಅಶೋಕ್ ನಗರ ವತಿಯಿಂದೆ ನಾವು 21,000 ರೂಪಾಯಿ ಅಂತ ಅವ್ರು ಹೇಳಿದ್ರು. ಅನೇಕರು ತಾಯಿಯವರು 5,000 ರೂಪಾಯಿ ಅಂತ ಹೇಳಿದ್ರು. ಎರಡರಲ್ಲಿ ಎಷ್ಟು ಶಕ್ತಿ ಇದೆನೋ. ಈಗ ಅಲ್ಲಿ ಹೈದರಾಬಾದ್ದಾಗ ಅದು ಬಿರ್ಲಾ ಮಂದಿರ ಅಂತ ಕರೀತಾರೆ, ಒಬ್ಬರೇ ಕೊಟ್ಟಾರಂತ. ಆ ಬಿರ್ಲಾ ಮಂದಿರ ಅವ್ರು ಕೊಟ್ಟಿನ ಸಲಕ್ಕೆ ಅವ್ರ ಹೆಸರು ಬಿದ್ದದ ಅಂತ ಹೇಳ್ತಾರದು. ಅದು ಎಷ್ಟರ ಮಟ್ಟಿಗೆ ಏನು ಕರೆಕ್ಟ್ ನನಗೆ ಇದಿಲ್ಲ. ಅಂದ್ರೆ ಅದು ಎಲ್ಲರದು ಅದ್ರಾಗ ದಾಸೋ ಬಿಡ್ಬೇಕನ್ನೋದೇ ಅಪ್ಪವ್ರ ಸಂಕಲ್ಪ ಇದೆ. ಅದಕ್ಕೆ ಎಲ್ಲ ಕಡೆಯಿಂದ ಭಾಳ ಒಳ್ಳೆ ಸಲಹೆಗಳು ಬಂದವ. ಇದು ಯಾಕಂದ್ರೆ ಭಾಳ ಕಡಿಮೆ ದಿನಗಳಿದೆ. ಆ ರಥವನ್ನ ಸಿದ್ಧತೆ ಆಗ್ಬೇಕಾದ್ರೆ, ಅದು ಆರ್ಡರ್ ಮಾಡ್ಬೇಕಾದ್ರೆ ಅವ್ರು ತಿಂಗಳಾನ್ಗಟ್ಲೆ ಅವ್ರಿಗೆ ಸಮಯ ಬೇಕಾಗ್ತದೆ. ಹೀಗಾಗಿ ಅದು ಸರಿಯಾಗಿ ಒಳ್ಳೆ ರಥವನ್ನ ಅದು ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಮಾಡಿಸೋಣ. ನಮಗ ಅದಕ್ಕೆ ದೊಡ್ಡ ಆನಿ ಬಲ ಅಂತಂದ್ರೆ ಈಶ್ವರ್ ಖಂಡ್ರೆ ಅಣ್ಣವ್ರು ಇದ್ದಾರೆ. ಅಪ್ಪರು ಕಿರಡೆ ಬಗ್ಗೆ ಹೇಳಿದ್ರು. ಬಹುತೇಕ ಈಶ್ವರ್ ಖಂಡ್ರೆ ಅಣ್ಣವರು ಬೀದರ್ ಜಿಲ್ಲೆದ ಒಂದು ನಕಾಶೆನೇ ಅವರು ಚೇಂಜ್ ಮಾಡಿದ್ದಾರೆ. ಯಾಕಂದ್ರೆ DC ಕಚೇರಿ ಅವರೇ ಅದ್ರ ನೀಲಿ ನಕಾಶೆ ತಯಾರು ಮಾಡ್ಯಾರ. ಮತ್ತು ಅನುಭವ ಮಂಟಪದ ನೀಲಿ ನಕಾಶನೂ ಈಶ್ವರ್ ಖಂಡ್ರೆ ಅಣ್ಣವರೇ ಮಾಡ್ಯಾರ. ಅದು ಮತ್ತು ನಮ್ಮ ಭಾಲ್ಕಿಯಲ್ಲಿ ರಾಷ್ಟ್ರ ಮಟ್ಟದ ಕ್ರೀಡಾಕೂಟ ಇಲ್ಲಿ ನಡಿಬೇಕಂತ ಒಂದು ಕ್ರೀಡಾಂಗಣ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಬಹಳಷ್ಟು ಡೆವಲಪ್ಮೆಂಟ್, ಅದು ದೂರದೃಷ್ಟಿ ಅವ್ರ ಬಲ್ಲಿ ಒಂದು ಈ ಭಾಗ ಯಾವ ರೀತಿ ಪ್ರಗತಿ ಮಾಡ್ಬೇಕಂತಕ್ಕಂಥ ಒಂದು ದೂರದೃಷ್ಟಿ ಅವ್ರ ಬಲ್ಲಿದೆ. ಹೀಗಾಗಿ ಅವರು ಈ ವಚನ ಒಂದು ಜಾತ್ರೆಗೆ ಅವರು ಶಕ್ತಿ ಇತ್ತಂದ್ರೆ ಇನ್ನಿಷ್ಟು ಅದು ಏನು ಹೇಳಿದ್ರಲ್ಲ DK ಅಣ್ಣವರು, ವಾಲಿಯವರು ಎಲ್ಲರ ಸಲಹೆಗಳು ಕೊಟ್ಟಿರಿ. ರಾಜ್ಯ ಅಲ್ಲ ಅಷ್ಟು ಜನನೇ ಇಲ್ಲಿಗೆ ನೋಡ್ತಾರೆ. ಈ ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಬಗ್ಗೆ ಹೇಳಿರಿ. ನಾನು ಹೋಗಿದ್ದೆ, ನಮಗೆ ಕರೆದಿದ್ರು. ಬಹುತೇಕ ಲಕ್ಷಾಂತರ ಜನ. ನಮ್ಮದು ಇಚ್ಛೆ ಇದೆ ಭಾಲ್ಕಿ ಮಠದ್ದು ಆ ಜಾತ್ರೆ ಅದಕ್ಕೆ ಮೀರ್ಸಂಗ ಆಗಬೇಕು ಅಂತಕ್ಕಂಥದ್ದು ಇದೆ. ಅದಕ್ಕೆ ಯಾವುದೇ ರೀತಿಯ ಪೈಪೋಟಿ ಅಲ್ಲ, ಕಾಂಪಿಟೇಷನ್ ಅಲ್ಲ.
ನಮ್ಮವರಿಗೂ ನಮ್ಮ ಜನ ನಮ್ಮ ಇದು, ಯಾಕಂದ್ರೆ ನಮ್ಮ ಒಬ್ಬರದಿಂದ ಆಗಲ್ಲ, ಎಲ್ಲರ ಸಹಕಾರ ಅದ್ರಾಗ ಈಶ್ವರಣ್ಣವ್ರದ್ದು ಅದ್ರಾಗಿತ್ತಂದ್ರ ಅದು 100% ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅದು ಯಶಸ್ವಿ ಆಗ್ತದ. ಇವತ್ತು ಅನುಭವ ಮಂಟಪ ಉತ್ಸವ ವರ್ಷಿಗೆ ಅದು ಎಷ್ಟು ಅದ್ರದ್ದು ಇಡೀ ಬೇರೆ ಬೇರೆ ರಾಜ್ಯ ದೇಶ, ಈ ಸರ್ತಿ ಅಂತೂ ಮೇಘಾಲಯದ ಗವರ್ನರ್ ಬಂದು ಉದ್ಘಾಟನೆ ಮಾಡಿ ನನಗಿಲ್ಲಿ ಅದಕ್ಕೆ ಕರೆದತ್ತದ, ನಾನೇ ಬರ್ಬಿದ್ದೇನೆ ಅಂತ ತಿಳ್ಕೊಂಡು ಅವ್ರ ಭಾಷಣದಲ್ಲಿ ಹೇಳಿದ್ರು. ಅದಕ್ಕೆ ಒಂದು ದೊಡ್ಡ ಶಕ್ತಿ ಅಂದರೆ ಅದು ಈಶ್ವರ್ ಖಂಡ್ರೆ ಅನ್ನೋ. ಯಾಕಂದ್ರೆ ಅವ್ರ ಭಾಷಣದಾಗ ಹೇಳಿದ್ರು, ಭಾಳ ಚಲೋ ಅವ್ರು ಮಾತಾಡಿದ್ರು. ಆರಂಭದಾಗ ಅಪ್ಪವರು ಅನುಭವ ಮಂಟಪದ ಅಧ್ಯಕ್ಷ ಆಗಣಿಕೆ ಅಣ್ಣವರಿಗೆ ಅಂದರು ನೀವೇ ಸ್ವಾಗತ ಸಮಿತಿ ಅಧ್ಯಕ್ಷ ಆಗ್ಬೇಕು. ಅವ್ರು ಎಷ್ಟು ಹೇಳಿದ್ರು ಒಪ್ಕೊಂಡಿಲ್ಲ. ಅವ್ರದ್ದು ದೊಡ್ಡ ತ್ಯಾಗ ಇದೆ, ಯಾಕಂದ್ರೆ ಅವರು ಎಷ್ಟು ಹೇಳಿದ್ರು ಒಪ್ಕೊಂಡಿಲ್ಲ. ಇತ್ತೀಚೆಗೆ ನಾವು ಮತ್ತೆಲ್ಲರೂ ಕೂಡ ಹೇಳಿದಾಗ ಈಗ ಒಪ್ಕೊಂಡು ಈಗ ಕಾರ್ಯಕ್ರಮದೊಂದು ಎಲ್ಲ ರೀತಿಯಿಂದ ಯಶಸ್ವಿ ಆಗ್ತಾ ಇದೆ. ಹೀಗಾಗಿ ಇಲ್ಲೂ ಕೂಡ ಬಾಲ್ಕಿಯಲ್ಲಿ ಹೆಚ್ಚಿನ ಜನ ಬರಂಗ, ಇದಕ್ಕೊಂದು ಹೊಸ ರೂಪ ತುಂಬಂಗ, ಹೆಚ್ಚಿನ ರೀತಿಯಲ್ಲಿ ಇದ್ರ ಜನರ ಸದುಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ಕಳಕಳಿ ಅಪ್ಪೋರ್ದಿದೆ. ಹೀಗಾಗಿ ಇದಕ್ಕೆಲ್ಲ ರೀತಿಯಿಂದ ತನು ಮನ ಧನ ತಮ್ಮ ಶಕ್ತಿ ಅನುಸಾರವಾಗಿ, ಯಾಕಂದ್ರೆ ಎಲ್ಲೆಲ್ಲೋ ಎಷ್ಟೆಷ್ಟೋ ಏನೇನೋ ಆಗ್ತದೆ ಒಳ್ಳೆ ಕಾರ್ಯ. ಯಾಕಂದ್ರೆ ಇದು ಒಂದು ದೊಡ್ಡ ಕಾರ್ಯ. ಇದು ಲಕ್ಷಾಂತರ ಜನ ಪ್ರಸಾದ ಮಾಡೋದು,